ಓಂ ಶಾಂತಿ. ಅವ್ಯಕ್ತ ಪಾಲನೆಯ 30ನೇ ದಿನ. ಬಾಬೋರ್ ಇವತ್ತು ವಿಶೇಷವಾಗಿ ಹೇಳ್ತಿದ್ದಾರೆ, ಬಿಂದು ಸ್ವರೂಪದ ಅಭ್ಯಾಸ ಮಾಡಿ. ಮಧುರಾತಿ ಮಧುರ ಮಕ್ಕಳು, ಯಾರ ಮುಂದೆ ಮತ್ತು ಏನಾಗಿ ಕುಳಿತುಕೊಂಡಿದ್ದೀರಿ? ಬಾಬೋರ್ ಕೇಳ್ತಾರೆ, ಯಾರು ಎದುರಿಗೆ ಕೂತಿದ್ದೀರಿ ಮತ್ತು ಏನಾಗಿ ಕುಳಿತಿದ್ದೀರಿ ಅಂತ ಕೇಳ್ತಾರೆ ಬಾಬೋರ್. ತಂದೆಯಂತೂ ನಿಮ್ಮನ್ನು ಬಿಂದು ರೂಪ ಮಾಡಲು ಬಂದಿದ್ದಾರೆ. ಬಾಬು ಯಾಕೆ ಬಂದಾರೆ ಅಂದರೆ ಬಿಂದು ರೂಪ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾನಾತ್ಮ ಬಿಂದು ರೂಪನಾಗಿದ್ದೇನೆ. ಬಿಂದು ಎಷ್ಟು ಚಿಕ್ಕದಾಗಿರುತ್ತದೆ ಮತ್ತು ತಂದೆಯೂ ಎಷ್ಟು ಚಿಕ್ಕದಾಗಿದ್ದಾರೆ. ಇಷ್ಟು ಸಣ್ಣ ಮಾತು ನಿಮ್ಮ ಬುದ್ಧಿಯಲ್ಲಿ ಬರುವುದಿಲ್ಲವೇ ಅಂತ ಬಾಬರು ಕೇಳ್ತಿದ್ದಾರೆ. ತಂದೆಯಂತೂ ದೂರವಿಲ್ಲ, ಮಕ್ಕಳ ಸಮ್ಮುಖದಲ್ಲಿ ಇದ್ದಾರೆ. ದೂರದಲ್ಲಿರುವ ವಸ್ತುಗಳನ್ನು ಮರೆತು ಬಿಡುತ್ತೀರಿ. ಯಾವುದು ಸಮ್ಮುಖದಲ್ಲಿ ಇರುತ್ತದೆಯೋ ಅದನ್ನು ಮರೆಯುವುದು ಮಕ್ಕಳಿಗೆ ಶೋಭಿಸುವುದಿಲ್ಲ. ಎದರಿಗೆ ಕೂತಾರೆ ಬಾಬವರು, ಅವ್ರನ್ನ ಮರಿಬೇಡ್ದು. ಒಂದು ವೇಳೆ ಮಕ್ಕಳು ಬಿಂದುವನ್ನು ಮರೆತರೆ ಯಾವ ಆಧಾರದ ಮೇಲೆ ಮುಂದೆ ಹೋಗುವಿರಿ? ನೀವು ಬಿಂದುವನ್ನು ಮರೆತ್ರೆ ಅಂದರೆ ಮುಂದೆ ಯಾವ ಆಧಾರದ ಮೇಲೆ ಮುಂದೆ ಹೋಗ್ತೀರಿ? ಆತ್ಮದ ಆಧಾರದ ಮೇಲೆ ಶರೀರ ನಡೆಯುತ್ತದೆ. ನಾನು ಆತ್ಮನಾಗಿದ್ದೇನೆ, ನಾನು ಬಿಂದುವಿನ ಸಂತಾನನಾಗಿದ್ದೇನೆ ಎಂಬ ನಶೆ ಇರಬೇಕು. ಸಂತಾನವೆಂದು ಹೇಳುವುದರಿಂದ ಸ್ನೇಹವಿರುತ್ತದೆ. ಯಾರಾದರೂ ಕೇಳಿದ್ರೆ ನಾವು ಬಿಂದು ಆತ್ಮಗಳು, ಬಿಂದು ಪರಮಾತ್ಮನ ಮಕ್ಕಳಂತ ಹೇಳೋದ್ರಿಂದ ನಶೆ ಮತ್ತು ಸ್ನೇಹ ಹೆಚ್ಚಾಗ್ತದೆ ಅಂತ ಹೇಳಿದ್ರು ಬಾಬರು. ಮುಂದೆ ಹೇಳ್ತಾರೆ ಬಾಬರು, ಇಂದು ಮಕ್ಕಳಿಗೆ ಬಿಂದು ರೂಪದಲ್ಲಿರುವ ಅಭ್ಯಾಸ ಮಾಡಿಸೋಣವೇ ಅಂತ ಬಾಬರು ಕೇಳ್ತಿದ್ದಾರೆ. ನಾನು ಆತ್ಮನಾಗಿದ್ದೇನೆ, ಇದರಲ್ಲಿ ಮರೆಯುವ ಅವಶ್ಯಕತೆ ಇಲ್ಲ. ನನ್ನ ತಂದೆಯೂ ಮರೆಯುವ ಅವಶ್ಯಕತೆ ಇದೆ. ಪರಿಚಯ ಕೊಡಲು ನನ್ನ ನಾಮ, ರೂಪ, ಗುಣ, ಕರ್ತವ್ಯವೇನು ಮತ್ತು ನಾನು ಯಾವಾಗ ಬರುತ್ತೇನೆ, ಯಾವ ತನುವಿನಲ್ಲಿ ಬರುತ್ತೇನೆ ಎಂದು ಹೇಳಬೇಕಾಗುತ್ತದೆ. ಪರಿಚಯ ಕೊಡ್ಲಾಕ ಬಾಬವರು ಹೇಳಬೇಕಾಗ್ತದೆ. ಆದರೆ ನಮಗೆ ಆತ್ಮಕ್ಕೆ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ. ತಂದೆ ತಮ್ಮ ಪರಿಚಯವನ್ನು ಮರೆಯುತ್ತಾರೆ. ಬಾಬರು ಹೇಳ್ತಾರೆ, ತಮ್ಮ ಪರಿಚಯ ಬಾಬರು ಕೊಡು ಮುಂದೆ ಬಾಬರು ಮರಿತಾರಣ್ಣ ಅಂತ ಕೇಳ್ತಾರೆ. ಅಂದರೆ ನೀವು ಮರಿಬೇಡ್ರಿ ಅಂತ ಹೇಳ್ತಾರೆ ಬಾಬರು ಇಲ್ಲಿ. ಮಕ್ಕಳಿಗೆ ಒಂದು ಕ್ಷಣವೂ ಈ ಸ್ಥಿತಿಯಲ್ಲಿ ಇರಲು ಆಗುವುದಿಲ್ಲವೇ? ಹಾಗಾದರೆ ತಮ್ಮ ನಾಮ, ರೂಪ, ದೇಶವನ್ನು ಮರೆಯುತ್ತೀರಾ? ಇಲ್ಲ ಅಂತ ಹೇಳ್ಬೇಕು ಬಾಬರಿಗೆ. ನೀವು ಎಲ್ಲರಿಗೂ ಹೇಳುವ ಮೊಟ್ಟ ಮೊದಲು ಮಾತು, ನಾನು ಶರೀರವಲ್ಲ, ಆತ್ಮನಾಗಿದ್ದೇನೆ. ಬೇರೆಯವರನ್ನು ಆತ್ಮನನ್ನಾಗಿ ಕುಳಿಸಿದಾಗ ಶರೀರ ಮರೆಯುತ್ತದೆ. ಒಂದು ವೇಳೆ ಆತ್ಮನಾಗಿ ಕುಳಿತರೆ ದೇಹ ಸಹಿತ ದೇಹದ ಸಂಬಂಧ ಮರೆಯುತ್ತದೆ. ಅವರಿಗೆ ಯಾವಾಗ ಅನುಭವ ಮಾಡಿಸುತ್ತೀರೋ ಅದೇ ರೀತಿ ತಮಗೆ ಶರೀರದಿಂದ ಅಲಿಪ್ತರಾಗಿ ನಿರ್ಲಿಪ್ತ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲವೇ? ಬಾಬವರು ಕೇಳ್ತಿದ್ದಾರೆ, ನೀವು ಮತ್ತೊಬ್ಬರಿಗೆ ಆತ್ಮದ ಪರಿಚಯ ಕೊಡುತ್ತಿದ್ರಲ್ಲ, ಆವಾಗ ನೀವು ಆತ್ಮದ ಅನುಭವ ಮಾಡಿರಿ. ಶರೀರದ ಭಿನ್ನವಾಗಿ ಅಲಿಪ್ತರಾಗಿ ನಿರ್ಲಿಪ್ತವಾಗಿ ಬಾಬಾ ನೆನಪು ಮಾಡಿರಿ ಅಂತ ಹೇಳಿ ಕೂತ್ಕೊಳ್ಳಿ ಅಂತ ಹೇಳಿ. ಈಗ ಎಲ್ಲರೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಸಮ್ಮುಖದಲ್ಲಿ ಯಾರನ್ನು ನೋಡಬೇಕು? ಪರಮಾತ್ಮನ ನೋಡಬೇಕು. ಆತ್ಮಗಳ ತಂದೆಯನ್ನು ಈ ಸ್ಥಿತಿಯಲ್ಲಿ ಇರುವುದರಿಂದ ವ್ಯಕ್ತದಿಂದ ಅಲಿಪ್ತರಾಗಿ ಅವ್ಯಕ್ತ ಸ್ಥಿತಿಯಲ್ಲಿರುವಿರಿ. ನಾನು ಆತ್ಮಬಿಂದು ರೂಪನಾಗಿದ್ದೇನೆ ಎಂಬುದು ನೆನಪಾಗುವುದಿಲ್ಲವೇ? ಬಿಂದು ರೂಪವಾಗಿ ಕುಳಿತುಕೊಳ್ಳಿ ಬರುವುದಿಲ್ಲವೇ? ಬಾಬರು ಮಧ್ಯದಲ್ಲಿ ಪ್ರಾಕ್ಟೀಸು ಮಾಡಿಸ್ತಾರೆ ಮತ್ತು ಪ್ರಶ್ನೆನೂ ಕೇಳ್ತಾರೆ. ಅಂದರೆ ಆ ಸ್ಥಿತಿಯಾಗಿ ಇರಿ ಅಂತ ಹೇಳ್ತಾರೆ ಬಾಬರು. ಈ ರೀತಿ ಅಭ್ಯಾಸವನ್ನು ಹೆಚ್ಚು ಮಾಡುತ್ತಾ ಹೋದರೆ ಒಂದು ಕ್ಷಣವೇಕೆ ಎಷ್ಟೋ ಗಂಟೆಗಳ ಕಾಲ ಈ ಅಭ್ಯಾಸದಲ್ಲಿ ಸ್ಥಿರವಾಗಿ ಈ ಸ್ಥಿತಿಯಲ್ಲಿ ಆನಂದ ಪಡೆಯಬಹುದು. ಬಾಬರು ಹೇಳ್ತಾರೆ, ಒಂದು ಸಲ ಈ ಸ್ಥಿತಿ ನಿಮ್ಗೆ ಅನುಭವ ಆಯ್ತಂದ್ರೆ ಒಂದು ಸೆಕೆಂಡ್ ಅಲ್ಲ, ಅನೇಕ ಗಂಟೆಗಳ ಕಾಲ ಈ ಸ್ಥಿತಿಯಲ್ಲಿ ಕೂತ್ಕೋಬೋದು. ಅದಕ್ಕೆ ಅಟ್ಲೀಸ್ಟ್ ದಿನಕ್ಕೆ ಒಂದು ತಾಸಿಗೆ 1 ನಿಮಿಷ ಆದರೂ ಅಥವಾ 10 ಸೆಕೆಂಡ್ ಆಗಲಿ 20 ಸೆಕೆಂಡ್ ಆಗಲಿ ಆತ್ಮದ ಅಭ್ಯಾಸ ಮಾಡಬೇಕು. ಬಾಬುವ್ರು ಮಧ್ಯದಲ್ಲಿ ಅವ್ಯಕ್ತ ಮುರಳಿಯಲ್ಲಿ ಹೇಳ್ತಿರ್ತಾರೆ, ಮಕ್ಕಳಿಗೆ ಮಧ್ಯದಲ್ಲಿ ಪ್ರಾಕ್ಟೀಸ್ ಮಾಡಿರಿ ಅಂಥೇಳಿ. ಈ ಸ್ಥಿತಿಯಲ್ಲಿ ಸ್ಥಿರವಾಗುವುದರಿಂದ ಮಾತನಾಡುವ ಅವಶ್ಯಕತೆಯೂ ಇರುವುದಿಲ್ಲ. ನಾವು ಯಾವಾಗ ಈ ಸ್ಥಿತಿಯಲ್ಲಿ ಕೂತ್ಬಿಟ್ಟಾಗ ನಮಗೆ ಮುಂದೆ ಮಾತಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಬಾಬರು ಹೇಳ್ತಾರೆ, ಬಿಂದುವಾಗಿ ಕುಳಿತುಕೊಳ್ಳುವುದು ಜಡ ಸ್ಥಿತಿನಲ್ಲ. ಬಿಂದುವಾಗಿ ಕುಂಡ್ರು ಅಂದರೆ ಜಡ ಸ್ಥಿತಿ ಅಲ್ಲ ಅದು. ಹೇಗೆ ಬೀಜದಲ್ಲಿ ಪೂರ್ಣ ವೃಕ್ಷ ಸಮಾವೇಶಗೊಂಡಿದೆಯೋ, ಯಾವ ಥರವಾಗಿ ಒಂದು ಬೀಜದಲ್ಲಿ ಇಡೀ ವೃಕ್ಷ ಇರ್ತದೆ,
ಹಂಗೆ ನೀವು ಬಿಂದುವಾಗಿ ಕೂತ್ಕೊಂಡಾಗ ಜಡ ಅಲ್ಲದು, ಅದು ಪೂರ್ಣ ವೃಕ್ಷದ ಹೆಂಗೆ ಸಾರ ಇರ್ತದೆ, ಅದೇ ರೀತಿ ನನ್ನಲ್ಲಿ ತಂದೆಯ ನೆನಪು ಸಮಾವೇಶಗೊಂಡಿರೋದೆವು. ಅದಕ್ಕೆ ಬಾಬುವನ ನೆನಪಿನ್ಯಾಗ ಕುಂಡ್ರೋದಂದ್ರೆ ಅಶರೀರ ಅಂದರೆ ಬಾಬುವನ ನೆನಪು ಇರೋದನ್ನೇ ಒಂದು ಬಾಬುವನ ನೆನಪಿನ ಸಂಪೂರ್ಣ ಸಮಾವೇಶವಾಗುವುದು. ಅದಕ್ಕೆ ಜಡ ಸ್ಥಿತಿ ಅನ್ನೋದಿಲ್ಲ. ಲೌಕಿಕದಲ್ಲಿ ಏನು ಹೇಳ್ತಾರಂದ್ರೆ, ನೀವು ಸ್ಥಿತಿಯನ್ನು ಮಾಡೋ ಮುಂದೆ ಶೂನ್ಯ ಅವಸ್ಥೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಏನೂ ಇಲ್ಲ. ಆದರೆ ಬಾಬಾರು ಹೇಳ್ತಾರೆ, ಇಲ್ಲಿ ಪರಮಾತ್ಮನ ನೆನಪು ಬಿಂದು ರೂಪದಲ್ಲಿ ಇರುವುದು. ಈ ರೀತಿ ಕುಳಿತುಕೊಳ್ಳುವುದರಿಂದ ಎಲ್ಲ ರಸಗಳು ಬರುವವು ಮತ್ತು ಜೊತೆಗೆ ನಾವು ಯಾರ ಮುಂದೆ ಇದ್ದೇವೆ, ತಂದೆ ನಮ್ಮನ್ನು ಸಹ ತಮ್ಮೊಂದಿಗೆ ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿರ್ತದೆ ಎಂಬ ನಶೆಯೂ ಇರುವುದು. ತಂದೆ ಮಕ್ಕಳನ್ನು ಬಿಟ್ಟು ಹೋಗೋದಿಲ್ಲ. ತಂದೆ ಮತ್ತು ಮಕ್ಕಳ ಮನೆ ಯಾವುದಿದೆಯೋ ಅಲ್ಲಿಗೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಅಂದರೆ ಬಾಬುವರು ಏನು ಹೇಳಿದ್ದಾರೆ ಅಂದ್ರೆ, ವಾಪಸ್ ನಿಮ್ಗೆಲ್ಲರಿಗೆ ನಾ ಕರ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾರೆ ಬಾಬುವರು. ಭಾಳ ಜನ ಹೇಳ್ತಾರಲ್ಲ, ಬಾಬುವರು ಒಬ್ಬರೇ ಹೋಗೋದಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಟ್ಟಿಗೆ ಹೋಗಬೇಕಾಗಿದೆ. ಆತ್ಮ ಎಂದು ತಿಳಿದು ಶರೀರದಲ್ಲಿ ಬಂದು ಕರ್ಮವನ್ನು ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಏನು ಮಾಡಬೇಕಂತ ಬಾಬುವರು ಇವತ್ತಿನ ಅದೇ ಹೇಳ್ತಿದ್ದಾರೆ. ಮೊದಲ ಆತ್ಮಸ್ಥಿತಿಯಲ್ಲಿ ಕೂತ್ಕೊಂಡು ಕರ್ಮದಲ್ಲಿ ಬಂದು ನಾನು ಆತ್ಮ ಇದ್ದೀನಿ, ಶರೀರ ಮುಖಾಂತರ ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತ ಸ್ಮೃತಿ ಇದ್ದರೆ, ಆದರೆ ಕರ್ಮ ಮಾಡುತ್ತಾ ಅಲಿಪ್ತ ಮತ್ತು ಪ್ರಿಯರಾಗಬೇಕು. ತಂದೆಯು ಮಕ್ಕಳನ್ನು ನೋಡುತ್ತಾರೆ, ಆದರೆ ನೋಡುತ್ತಿದ್ದರೂ ತಂದೆ ಅಲಿಪ್ತ ಹಾಗೂ ಪ್ರಿಯರಾಗಿದ್ದಾರೆ. ಬಾಬುವರು ನೋಡ್ತಾರೆ ಮಕ್ಕಳಿಗೆ. ಯಾವ ದೃಷ್ಟಿ ನೋಡ್ತಾರೆ ಅಂದ್ರೆ, ನಮ್ಮನ್ನು ಅದೇ ದೃಷ್ಟಿಯಿಂದ ಬಾಬುವರು ನೋಡ್ತಾರೆ. ಯಾವುದನ್ನ? ಆತ್ಮದೃಷ್ಟಿಯಿಂದ. ಅದಕ್ಕೆ ಬಾಬುವರು ಇವತ್ತು ಹೇಳ್ತಿದ್ರು, ಆತ್ಮದ ಅಭ್ಯಾಸ ಮಾಡಿರಿ. ನೀವೆಲ್ಲರೂ ಆತ್ಮದಿರಿ. ಆತ್ಮ ಅನ್ನೋ ಅಭ್ಯಾಸನ ಯಾವಾಗಲೂ ನಿರಂತರ ಮಾಡ್ತಾಯಿದ್ರೆ ಇದಕ್ಕೆ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಮಾಡಿದಾಗ ಅದು ಸಾಧ್ಯದ. ಬಾಬುವರು ಇವತ್ತಿನ ಮುರಳಿ ಇಷ್ಟೇ ಇತ್ತು, ಸಣ್ಣ ಮುರಳಿ, ಬಟ್ ಬಹಳ ಸುಂದರವಾದಂಥ ವಿಚಾರಗಳು. ಏನು ಸಾರಿತ್ತು, ಬಿಂದು ರೂಪದಲ್ಲಿ ಅಭ್ಯಾಸ ಮಾಡೋದು, ಮಧ್ಯದಲ್ಲಿ ಪ್ರಾಕ್ಟೀಸ್ ಮಾಡೋದು. ನಾವು ಬಿಂದುಗಳದೀವು, ದೇಹದಲ್ಲಿದ್ದು ಕರ್ಮದಲ್ಲಿ ಬಂದು ಕರ್ಮ ಮಾಡೋದು. ನಾನು ಆತ್ಮ ಮತ್ತು ಆನಂದದ ಸ್ಥಿತಿಯಲ್ಲಿ ಕೂತ್ಕೋಬೋದು ನೀವು ಅಂತ ಬಾಬುವರು ಹೇಳಿದರು. ಒಳ್ಳೆಯದು. ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ.